ಯಾಕೆ ಓಡಾಡ್ತಾ ಇದ್ದೀರಾ? ಒಂದ್ ಕಡೆ ನೆಮ್ಮದಿಯಾಗಿ ಕುತ್ಕೋಬಾರ್ದಾ? ಅಮ್ಮ ಈಗ ಹೇಗಿದ್ದಾರೋ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಪದ್ಮ. ಅವ್ರು ಹುಷಾರಾಗಿದ್ದಾರೆ ಅಂತ ಗೊತ್ತಾಗೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅವ್ರಿಗೇನಾಗಿದೆಯೋ ಅಂತ ಭಯ ಆಗ್ತಾ ಇದೆ. ಆ ಮುದ್ಕಿಗೆ ಏನು ಆಗೋದಿಲ್ಲ. ಇಷ್ಟು ದಿನ ಗುಂಡ್ಕಲ್ ತರ ಇದ್ಲು ತಾನೆ, ದೇವಸ್ಥಾನಕ್ಕೆಲ್ಲ ಒಬ್ಳೆ ಹೋಗಿ ಬರ್ತಾ ಇದ್ಲು. ಈಗ ಇಲ್ಲಿಗೆ ಬಂದು ಹೀಗಾಗಿದೆ ಅಂದ್ರೆ ಅವಳಿಗೇನು ಆಗೋದಿಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ, ನೆಮ್ಮದಿಯಾಗಿ ಕೂತ್ಕೊಳ್ಳಿ. ನಾನು ನಿಮಗ್ ತಾನೇ ಹೇಳ್ತಾ ಇದ್ದೀನಿ, ಬಂದು ಕೂತ್ಕೋಬಾರ್ದಾ? ಬನ್ನಿ ಇಲ್ಲಿ ಕುತ್ಕೋ, ಬನ್ನಿ. ನೀವು ಏನಾಗಲ್ಲ, ಕುತ್ಕೊಳ್ರಿ. ಸುಮ್ಮನೆ ತಲೆ ಕೆಡಿಸ್ಕೊಂಡು ಒದ್ದಾಡ್ತೀರಾ. ಏ ದಾಸ ಅಣ್ಣ, ಆ ತುಳಸಿ ಜೊತೆಗೆ ಯಾರು ಹೋಗಿದ್ದಾರೆ ನೋಡು, ಅವ್ರಿಗೆ ಫೋನ್ ಮಾಡು. ಸರಿ ಅಣ್ಣ. ಏ ಇದ್ಯಾವುದಪ್ಪ ಇನ್ನೊಂದು ಆಂಬ್ಯುಲೆನ್ಸು? ಇದ್ಯಾರಿದು ಹೊಸದಾಗಿ? ಏ ಏ ಇರು, ಯಾರು ನೀವು? ಸರ್, ಈ ಕಲ್ಯಾಣ ಮಂಟಪದಿಂದ ಆಂಬುಲೆನ್ಸ್ ಬೇಕು ಅಂತ ಫೋನ್ ಮಾಡಿದ್ರು ಸರ್. ಹಾಗಾದ್ರೆ ಆಗ್ಲೇ ಬಂದ ಆಂಬ್ಯುಲೆನ್ಸು? ಸರ್, ಅದು ನಮಗೆ ಗೊತ್ತಿಲ್ಲ ಸರ್. ಬರ್ಬೇಕಾದ್ರೆ ಟ್ರಾಫಿಕ್ ತುಂಬಾ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ನಾವು ಬರೋದು. ಏ ಗೂಬಿಗಳ, ಫೋನ್ ಮಾಡಿದ ತಕ್ಷಣ ಬರ್ಬೇಕು ತಾನೆ? ಊರಲ್ಲೇ ಸುತ್ಕೊಂಡು ಈಗ ಬಂದಿದ್ದೀರಾ? ಏಯ್ ಹೋಗ ಹೋಗ, ವಾಪಸ್ ಹೋಗ ಹೋಗ ಹೋಗ. ತುಳಸಿ ಎಲ್ಲಿದ್ದಾಳೆ ಅಂತ ಹೇಳು. ನಿನ್ನೆ ಕೇಳ್ತಾ ಇದ್ದೀನಿ, ತುಳಸಿ ಎಲ್ಲಿದ್ದಾಳೆ ಅಂತ ಹೇಳು. ಅವಳೆಲ್ಲೋಗಿದ್ದಾಳೆ ನಿಮಗ್ ಗೊತ್ತಿಲ್ವಾ? ನೀವೇ ತಾನೆ ಅವಳ ಆಂಬ್ಯುಲೆನ್ಸ್ ಅಲ್ಲಿ ಕಳ್ಸಿದ್ದು. ಎಲ್ಲರೂ ಸೇರಿ ಪ್ಲಾನ್ ಮಾಡಿ ಅವಳು ಹೋಗೋ ತರ ಮಾಡಿ ಈಗ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ ನೀನು? ನಿನಗೆ ಗೊತ್ತಿದ್ದಾಳೆ ಹೇಳು, ಎಲ್ಲಿದ್ದಾಳೆ ಹೇಳು. ಏಯ್, ನೀನಾದ್ರೂ ಬೊಗಳೆ. ಅವಳು ಹೇಳಿದ ಅರ್ಥ ಆಗ್ತಿಲ್ವಾ ನಿಂಗೆ? ಕಿವಿ ಕೇಳಿಸ್ತಿಲ್ವಾ ನಿನ್ಗೆ? ಏಯ್, ಹೊಡೆಯೋದೆಲ್ಲ ಇಟ್ಕೋಬೇಡ. ಏನೇ ಮಾಡ್ತೀಯಾ? ಏನೇ ಮಾಡ್ತೀಯ ನೀನು? ನನಗೆ ರೋಪ್ ಹಾಕ್ತೀಯಾ? ನಿನಗೆಲ್ಲ ಗೊತ್ತು. ಅವಳು ತಪ್ಸ್ಕೊಂಡು ಹೋಗೋದಕ್ಕೆ ನೀವೆಲ್ಲ ಕಾರಣ ಆಗಿದ್ದೀರಾ. ನೀವಿಬ್ರು ಸೇರೆ ಪ್ಲಾನ್ ಮಾಡಿರೋದು. ಹೇಳು, ಎಲ್ಲಿ ಹೋಗಿದ್ದಾಳೆ ಅಂತ ಹೇಳು. ಹೇ ಮುತ್ತು, ನಾನು ಹೇಳಿದ ಆಂಬ್ಯುಲೆನ್ಸು ಈಗ ಬಂದಿದೆ. ಹಾಗಾದ್ರೆ ಆಗ್ಲೇ ಬಂದದ ಆಂಬ್ಯುಲೆನ್ಸು ಯಾರ್ದು? ಅದ್ರಲ್ಲಿ ಯಾರಿದ್ರು? ಏ ಏನಯ್ಯ ತಲೆ ಕೆರ್ಕೋತಾ ಇದ್ಯಾ? ನನ್ನ ಪ್ರಾಣ ಹೋಗ್ತಾ ಇದೆಯಲ್ಲಿ. ಏನ್ ತಲೆ ಕೆರ್ಕೋತಿದ್ಯಾ ನೀನು? ಏನ್ ನಡೀತಿದ್ಯಾ ಅಂತ ಹೇಳು. ಎಲ್ರೂ ಸೇರಿ ಪ್ಲಾನ್ ಮಾಡಿದೀರಾ? ಈ ಮದನ ಗೋಪಾಲ್ನ ಮುಟ್ಟಾಳ ಮಾಡ್ತಿದ್ದೀರಾ? ನಿನ್ನ ಮಗಳನ್ನ ನೋಡ್ದಾಗಿಂದ ಹೇಳ್ತಾ ಇದ್ದೀನಿ, ಅವಳನ್ನ ಸರಿಯಾಗಿ ನೋಡ್ಕೋ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋ ಅಂತ ಹೇಳ್ತಿದ್ದೀನಿ. ಇವತ್ತು ತಪ್ಸ್ಕೊಂಡು ಹೋಗೋದಕ್ಕೆ ನೀನೇ ಕಾರಣ. ಹೇಳೋ ಹೇಳೋ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಹೇಳೋ. ಬಾಯಿ ಮುಚ್ಚು. ನಿನಗೆಲ್ಲ ಗೊತ್ತಿದೆ. ಗೊತ್ತಿಲ್ಲ ಅಳಿ ಅಂದ್ರೆ ನನ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಏ ಜಯರಾಜ, ನಮ್ಮ ಹುಡುಗರನ್ನ ಕಳಿಸಿ ಆ ಆಂಬ್ಯುಲೆನ್ಸ್ ಎಲ್ಲಿದೆ ಅಂತ ಹುಡುಕ ಕೇಳು. ಸರಿ ಅಣ್ಣ. ಹಾಗೆ ಆ ತುಳಸಿ ಜೊತೆನೆ ನೀವು ಬರಬೇಕು, ಇಲ್ಲ ಅಂದ್ರೆ ನಿಮಗೂ ಇದೆ. ಹೇ ಮುತ್ತು, ಬಾ. ಏಯ್, ನೀ ಆ ಕಡೆಗೆ ಹೋಗು. ಹೇಳಿ ಹೇಳಿ ಅಂದ್ರೆ ಇನ್ನ ಸ್ವಲ್ಪ ಹೊತ್ತಿನಲ್ಲಿ ನಿನ್ನ ಮಗಳು ಇಲ್ಲಿ ಬರ್ಲಿಲ್ಲ ಅಂತ ಇಟ್ಕೋ. ನನ್ನ ಹುಡುಗನ ಕಳಿಸಿದ್ದೀನಿ, ಬರ್ಲಿ. ಇದು 2ನೇ ಸಲ ನನ್ಗೆ ಚೀಟ್ ಮಾಡ್ತಿರೋದು ನೀನು. 2ನೇ ಸಲ. ಅಕಸ್ಮಾತ್ ಅವಳು ಇಲ್ಲಿಗೆ ಬರ್ದೆ ಹೋದ್ರೆ ಕಲ್ಯಾಣಿ, ಬಾ ಹೋಗೋಣ. ಹೇಯ್, ನೀವೆಲ್ಲಿ ಹೋಗ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ತುಳಸಿ ಇಲ್ಲಿಗೆ ಬರೋವರೆಗೂ ಯಾರು ಎಲ್ಲಿಗೂ ಹೋಗ್ಕೂಡ್ದು, ಗೊತ್ತಾಯ್ತಾ? ಏಯ್,
ಬಾರ ಇಲ್ಲಿ. ಇವರಿಬ್ರು ತಪ್ಸ್ಕೊಂಡು ಹೋದ್ರೆ ನಿಮ್ಮನ್ನು ಸುಟ್ಟಾಕ್ಬಿಡ್ತೀನಿ. ರಾಸ್ಕಲ್ಸ್. ಏಯ್ ಓಕೆ, ಏನು ಹೋಗ. ಮೊದಲು ಅಜ್ಜಿನ ಹಾಸ್ಪಿಟ್ಲಿಗೆ ಸೇರಿಸ್ಬಿಡೋಣ. ಬೇಗ ತುಳಸಿ ಅಮ್ಮನವ್ರ ಕರ್ಕೊಂಡು ಹೋಗ್ಬಿಡೋಣ. ತುಳಸಿ ಅಜ್ಜಿ, ತುಳಸಿ ಹೆದರ್ಕೊಂಡ್ಬಿಟ್ಟೇನೆ. ಹೆದರ್ಕೋಬೇಡ, ನನಗೇನು ಆಗಿಲ್ಲ ಕಣೆ. ನಿನ್ನ ಮದ್ವೆನ ತಡೆಯೋದಕ್ಕೆ ನನಗೆ ಎದೆ ನೋವು ಅಂತ ನಾಟಕ ಆಡಿದ್ದು. ಏನಜ್ಜಿ ಹೇಳ್ತಿದ್ಯಾ? ನೀನ್ ಅಳೋದನ್ನ ನನ್ನ ಕೈಲಿ ನೋಡಕ್ ಆಗ್ಲಿಲ್ಲ ಕಣೆ, ಅದಕ್ಕೆ ಹೀಗ್ ಮಾಡ್ಬಿಟ್ಟೆ ಕಣೆ. ಯಾಕಜ್ಜಿ ಹೀಗ್ ಮಾಡ್ದೆ? ನೀನ್ ಮಾಡಿದ ಕೆಲಸದಿಂದ ಇವಾಗ ನನಗ್ ಕೆಟ್ಟ ಹೆಸರು. ಅಪ್ಪ ಹೇಳ್ತಿದ್ ಮಾತು ಇವಾಗ ಸತ್ಯ ಆಗೋಡುತ್ತೆ. ಎಲ್ಲ ನಿನ್ನಿಂದಾನೆ. ಮೊದ್ಲು ಆಂಬುಲೆನ್ಸ್ ನ ವಾಪಸ್ ಮಂಟಪದ ಹತ್ರ ಹೋಗೋದಕ್ಕೆ ಹೇಳು. ನೋಡು, ನೀನ್ ಮಾತಾಡದೆ ಸುಮ್ಮನೆ ಕೂತ್ಕೋ, ನಿಂಗೆಲ್ಲ ಒಳ್ಳೇದಾಗುತ್ತೆ ಕಣೆ. ನೋಡು, ನೀನ್ ಒಳ್ಳೇದ್ ನನಗ್ ಮಾಡ್ಬೇಕು ಅಂತಾನೆ ಇದ್ರೆ ದಯವಿಟ್ಟು ಡ್ರೈವರ್ಗೆ ವಾಪಸ್ ಕಲ್ಯಾಣ ಮಂಟಪದ ಹತ್ರ ಹೋಗೋದಕ್ಕೆ ಹೇಳು. ಡ್ರೈವರ್ ಅಣ್ಣ, ವಾಪಸ್ ಕಲ್ಯಾಣ ಮಂಟಪದ ಹತ್ರ ಹೋಗಿ. ಏಯ್, ಮಾತಾಡದೆ ಸುಮ್ಮನೆ ಕೂತ್ಕೊಳ್ಳೆ ನೀನು. ಏಯ್ ಮುಖ್ಯ, ಇಬ್ರು ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ಏ ಡ್ರೈವರ್, ನಿಲ್ಸ ಗಾಡಿನ. ಅಜ್ಜಿ, ಇವಾಗ ಗಾಡಿನ ಮಂಟಪದ ಹತ್ರ ಹೋಗೋದಕ್ಕೆ ಹೇಳ್ತೀಯೋ ಇಲ್ವೋ? ಏ ಡ್ರೈವರ್, ವಾಪಸ್ ತಿರ್ಸು ಗಾಡಿನ. ಅಜ್ಜಿ, ಇವಾಗ ನೀನ್ ಗಾಡಿನ ವಾಪಸ್ ಹೋಗೋದಕ್ಕೆ ಹೇಳ್ತೀಯೋ ಇಲ್ಲ ನಾನು ಹೋಗ್ದು ಹೋಗ್ಲಾ? ಏಯ್, ಏಯ್, ಸುಮ್ಮನೆ ಕೂತ್ಕೊಳ್ಳೆ. ಏ ಡ್ರೈವರ್, ತಿರ್ಸೋ ಗಾಡಿನ. ಏಯ್ ನಿಲ್ಸ ಗಾಡಿನ. ಏಯ್ ತುಳಸಿ, ನಾನು ಹೇಳೋದ್ನ ಕೇಳ್ತೀಯ? ನೋಡು, ನೀನ್ ಹೇಳೋದು ಬೇಡ, ನಾನು ಕೇಳೋದು ಬೇಡ. ನಾನು ಮೊದಲು ಚೌಟ್ರಿ ಹತ್ರ ಹೋಗ್ಬೇಕು. ದಾರಿ ತುಳಸಿ, ಬಿಡು. ನಾನು ಹೇಳೋದ್ನ ಕೇಳು. ಅಜ್ಜಿ ಅವರ ಜಾಗ ಬಿಡೋದಕ್ಕೆ ನೀನ್ ಹೇಳು. ನನ್ನ ಮಾತು ಕೇಳೋದಿಲ್ಲ ಅಲ್ವಾ? ನಿನ್ಗೆ ಖರ್ಚಿಫೆ ಕರೆಕ್ಟು. ಏನಪ್ಪ ಮಾಡ್ತಿದ್ಯಾ ತುಳಸಿನ? ಏನಪ್ಪ ಮಾಡ್ತಿದ್ಯಾ? ಅಯ್ಯೋ ದೇವ್ರೆ, ಬೇಡಪ್ಪ, ನಮ್ ತುಳಸಿಗೆ ಏನು ಮಾಡ್ಬೇಡ. ಏನಪ್ಪ ಆಯ್ತು ತುಳಸಿಗೆ? ಅಜ್ಜಿ, ನೀವೇನು ಹೆದರ್ಕೋಬೇಡಿ, ಏನು ತೊಂದರೆ ಆಗೋದಿಲ್ಲ ಅಜ್ಜಿ. ಏನೂ ಆಗಲ್ಲ ತಾನೆ? ಅಜ್ಜಿ, ಏನು ಪ್ರಾಬ್ಲಮ್ ಇಲ್ಲ ಅಜ್ಜಿ. ಬನ್ನಿ, ನೀವು ಪಕ್ಕದಲ್ಲಿ ಕೂತ್ಕೊಳ್ಳಿ. ಬನ್ನಿ. ಪ್ರಕಾಶ್, ಗಾಡಿನ ಮನೆ ಕಡೆ ತಿರುಗ್ಸೋ. ಸರಿ ಕಣ. ತುಳಸಿ, ತುಳಸಿ, ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ಏನು ಆಗಲ್ಲ ತಾನೆ? ಏನು ತೊಂದರೆ ಆಗಲ್ಲ. ತುಳಸಿ, ಪ್ರಕಾಶ, ಬೇಗ ಹೋಗೋ. ಸರಿ ಕಣ. ತುಳಸಿ, ಆಂಬುಲೆನ್ಸ್ ಎಲ್ಲೈತು ಅಂತ ಗೊತ್ತಾಗ್ಲಿಲ್ಲ ಅಣ್ಣ.
ಹತ್ರದೆಲ್ಲ ಹಾಸ್ಪಿಟಲ್ ಹುಡುಕ್ ನೋಡಿದ್ವಿ. ಆ ಮುದುಕಿ ಎಲ್ಲೂ ಅಡ್ಮಿಟ್ ಆಗಿಲ್ಲಣ್ಣ. ಲೇ ಮೂರ್ಖ, ಆ ಮುದುಕಿಗೆ ನಿಜವಾಗ್ಲೂ ಎದೆನೋ ಬಂದಿದ್ರೆ ತಾನೇ ಅಡ್ಮಿಟ್ ಆಗೋದಕ್ಕೆ. ಆ ಮುದುಕಿ ಎಲ್ಲರೂ ಸೇರಿನೇ ಡ್ರಾಮಾ ಮಾಡಿರೋದು. ಆ ಆಂಬ್ಯುಲೆನ್ಸ್ ಎಲ್ಲಿ ಹೋಯ್ತು ಹುಡುಕ್ ನೋಡಿ. ಅಣ್ಣ ಎಲ್ಲ ಕಡೆ ಹುಡುಕ್ ನೋಡಿದ್ವಿ, ಆ ಆಂಬುಲೆನ್ಸ್ ಎಲ್ಲೋಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಣ್ಣ. ಏ ಮೈ ಗಾಡ್, ಈಗೆಲ್ಲ ನನಗೆ ಅರ್ಥ ಆಗ್ತಾ ಇದೆ. ಡೂಪ್ಲಿಕೇಟ್ ಆಂಬ್ಯುಲೆನ್ಸ್ ತಗೊಂಡು ಬಂದು ಯಾವನೋ ಒಬ್ಬ ಬಂದು ತುಳಸಿನ ಎತ್ತಾಕೊಂಡು ಹೋಗಿದ್ದಾನೆ. ಇವರಿಬ್ರು ತಪ್ಸ್ಕೊಂಡು ಹೋಗೋದಕ್ಕೆ ನೋಡಿದ್ರಲ್ಲ, ನಾನು ಲಾಕ್ ಮಾಡಿದ್ದಕ್ಕೆ ಸಿಕ್ಕಾಕೊಂಡ್ರು. ಏಯ್ ತುಳಸಿ ಎಲ್ಲಿ ಹೋಗಿದ್ದಾಳೆ ಹೇಳು. ನಮಗ್ ಗೊತ್ತಿಲ್ಲ ಅಂತ ನಾನು ಆಗ್ಲೇ ಹೇಳಿಲ್ಲ. ವಾಯ್ಸ್ ಕಮ್ಮಿ ಮಾಡೋ. ನಿಜವಾಗ್ಲೂ ಅವಳು ಎಲ್ಲೋಗಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ. ಒಂದ್ ವೇಳೆ ನೀವು ಅನುಮಾನ ಪಡೋ ಹಾಗೆ ಅವಳು ಓಡೋಗಿದ್ರೆ ನಮಗೆ ಸಂತೋಷನೇ. ಅವಳು ಹೊಡಿಯೋದಕ್ಕೆ ನೀನ್ ಯಾರು? ಏಯ್ ನಾನು ಯಾರು ಅಂತ ಇನ್ನೂ ಹೇಳ್ಬೇಕೇ ನಿನಗೆ? ನೋಡು, ಆ ತುಳಸಿ ಇಲ್ಲಿಗೆ ಬರ್ದೇ ಹೋದ್ರೆ ನೀವು ಇಲ್ಲಿಂದ ಜೀವಂತವಾಗಿ ಹೊರಗೆ ಹೋಗೋದಿಲ್ಲ. ಮರ್ಯಾದೆಗೆ ಅವಳು ಎಲ್ಲಿದ್ದಾಳೆ ಹೇಳು. ನಿನ್ನನ್ನು ಸುಟ್ಟಾಕ್ತೀನಿ, ನಿಜ ಬೊಗಳು. ಅಕ್ಕ, ನನಗೆ ಯಾವತ್ತೂ ಫೋನ್ ಮಾಡ್ದಿರೋ ತುಳಸಿ ಒಂದ್ ದಿವಸ ಫೋನ್ ಮಾಡಿ, ದೀಪಾ ನನಗೆ ನಮ್ಮ ಮದುವೆಗೆ ಬರಬೇಕು ಅಂತ ಆಸೆ ಆಗಿದೆ, ಅವಳಿಗೆ ಪತ್ರಿಕೆ ಕೊಡಬೇಕು ಅಂತ ಹೇಳಿದ್ದು ನೆನಪಿದ್ಯಾ? ನಾನು ಕೊಡು ಒಂದೇ ಒಳ್ಳೆ ಭಾವನೆಯಿಂದ. ಎಂತ ಬುದ್ಧಿವಂತನೂ ಮೋಸ ಹೋಗ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ಮೋಸ ಹೋಗ್ಬಿಟ್ಟೆ, ಆ ಕ್ಷಣದಿಂದ ಮೋಸ ಹೋಗ್ಬಿಟ್ಟೆ. ಅಕ್ಕ, ಇವರೆಲ್ಲ ಸೇರಿನೇ ಪ್ಲಾನ್ ಮಾಡಿದ್ದಾರೆ ತುಳಸಿ ತಪ್ಸ್ಕೊಂಡು ಹೋಗೋದಕ್ಕೆ. ಓ ಮೈ ಗಾಡ್! ತುಳಸಿ ಎಲ್ಲಿ ಹೋಗಿದ್ದಾಳೆ ಅಂತ ಹೇಳಿ. ದೊಡ್ಡ ಮನುಷ್ಯ ಅಂತ ಹೇಳ್ಕೊಂತೀಯಲ್ಲ, ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಮಾತ್ಗೂ ಹೇಳ್ತೀಯಲ್ವಾ? ಸಾಧ್ಯ ಆದ್ರೆ ನೀನ ಊರ್ಕೋ, ಅದ್ಬಿಟ್ಬಿಟ್ಟು ನಿನ್ ಪೌರುಷ ನಮ್ಮೇಲೆ ಯಾಕೋ ತೋರಿಸ್ತೀಯ? ಏಯ್ ಹೇಳ್ದಿದ್ರೆ ನಿಮ್ಮನ್ನೇ ಸಾಯಿಸ್ಬಿಡ್ತೀನಿ. ಹೇಳು. ಹೋದರು ಬಿಟ್ಟು ಬಿಡು ಅವ್ರನ್ನ. ಪಾಪ ಅವ್ರೇನ್ ಮಾಡ್ತಾರೆ? ಇದಕ್ಕೆಲ್ಲ ಕಾರಣ ಮುತ್ತು. ಹೋಗಿ ಅವನ್ನ ಕೇಳು. ಇದಕ್ಕೆಲ್ಲ ಜವಾಬ್ದಾರಿ ಅವನೇ ತಾನೇ. ಬಿಡು. ಏಯ್ ಮುತ್ತು, ನಾನು ಎಂತೆಂತ ಕಿಲಾಡಿಗಳು ನೋಡಿದ್ದೇನೆ ನನ್ನ ಜೀವನದಲ್ಲಿ. ನಿನ್ನಂತ ಹಲ್ಕಾ ಕಿಲಾಡಿ ನೋಡಿಲ್ಲ ನಾನು. 5 ಲಕ್ಷ ರೂಪಾಯಿ ತಗೊಂಡು ಮಗಳನ್ನ ಮದುವೆ ಮಂಟಪದವರೆಗೂ ಕರ್ಕೊಂಡು ಬಂದು ಕೊನೆ ಗಳಿಗೆಯಲ್ಲಿ ಇನ್ನೊಬ್ಬನ ಜೊತೆ ಕಳಿಸಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಏನಯ್ಯ ನೀನು ವಯಸ್ಸಿನವ್ರು ಮಾಡೋ ಕೆಲಸ ಏನಯ್ಯ ಇದು? ನಿನ್ನ ಮಗಳು ಇಲ್ಲಿಗೆ ಬರಲೇಬೇಕು. ಅವಳು ನೆಲೆ ಬಚ್ಚಿದ್ಯಾ ಹೇಳೋ, ಈಗಲಾದ್ರೂ ಹೇಳೋ. ಇಲ್ಲ ಅಂದ್ರೆ ನನಗೆ ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ನಾಡಗೂ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಅಂತ. ಏ ಮುತ್ತು, ಏನಯ್ಯ ಒಳ್ಳೆ ಜವಾಬ್ದಾರಿ ಇಲ್ದೇ ಇರೋ ತರ ಮಾತಾಡ್ತಾ ಇದೆಯಲ್ಲ. ಈಗ ನಿನ್ನ ಮಗಳು ಓಡ್ ಹೋದ್ಲಲ್ಲ, ನಾವೇನ್ ಮಾಡ್ಬೇಕು? ನೋಡ, ನಾವು ಕೊಟ್ಟ 5 ಲಕ್ಷ ರೂಪಾಯಿ ಚಿನ್ನ ಒಡವೆ ಎಲ್ಲ ತಂದ್ಕೊಡು. ಏನ್ ಮಾತಾಡ್ತೀಯ ಅಕ್ಕ ನೀನು? ಅವನಿಗೊಂದು ಬುದ್ಧಿ ಇಲ್ಲ, ನೀನು ಹಾಗೆ ಮಾತಾಡ್ತೀಯಲ್ಲ. ನಮಗೀಗ ದುಡ್ಡು ಕಾಸು ಇಂಪಾರ್ಟೆಂಟಾ, ಮಾನ ಮರ್ಯಾದೆ ಇಂಪಾರ್ಟೆಂಟಾ? ಹೇಳು. ಈ ಮದುವೆ ನಡೀದೇ ಇದ್ರೆ ಅವಮಾನ ಆಗೋದು ಯಾರಿಗೆ? ಇವನ್ಗಲ್ಲ, ನಮಗೆ. ಇವಂದು ಓಡ್ ಹೋಗೋ ಕುಟುಂಬ. ಹೆಂಡತಿ ಓಡ್ ಹೋದ್ಲು, ಮಗಳು ಓಡ್ ಹೋದ್ಲು. ಈಗ ಇನ್ನು ಯಾರ್ಯಾರು ಓಡ್ ಹೋಗ್ತಾರೋ? ಈ ಕುಟುಂಬಕ್ಕೆ ಅದು ಯಾವುದು ಹೊಸದಲ್ಲಕ್ಕ. ಈಗ ಈ ಮದುವೆ ನಡೆಯೋದ್ರ ಬಗ್ಗೆ ಯೋಚನೆ ಮಾಡು. ಹೇಳು.